ಹಾಗೆ ಇವತ್ತು ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಅತ್ತೆ ಮನೆಗೆ ಬಂದಿದ ತಕ್ಷಣ ಫುಲ್ ಖುಷಿ. ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಅಷ್ಟೊತ್ತಲ್ಲಿ ನನ್ನ ಮೈದ ಬಂದ. ಈಗ ಬಾಳೆ ಎಲೆಗಳೆಲ್ಲ ಕೊಡ್ತಾ ಇದ್ದಾರೆ ನೋಡಿ, ನಾಳೆ ಪೂಜೆಗೆಲ್ಲ ಬೇಕು ಅಂತ ಅಂದ್ಬಿಟ್ಟು. ನೈವೇದ್ಯ ಇಡೋಕ್ಕೆಲ್ಲ ಬಾಳೆ ಎಲೆ ಬೇಕಲ್ವಾ. ಸೊ ಅದಕ್ಕೆ ನಾವು ಇವಾಗ ಇಲ್ಲೇ ನಮ್ಮ ಮನೇಲೇ ಬಾಳೆ ಎಲೆಗಳಿರುವಾಗ ಇನ್ನೆಲ್ಲಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ತೊಗೊಳ್ತಾ ಇದ್ದೀವಿ. ಹಾಗೆ ಪೀಠ ಇತ್ತು, ಪೀಠ ತಗೊಬೇಕು ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಬಂದ್ವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಟ್ಟಿದ್ದು ನಾವು ಇಲ್ಲೇ ಬಿಟ್ಬಿಟ್ಟು ಬಂದಿದ್ವಿ. ಅದಕ್ಕೆ ಎತ್ಕೊಂಡು ಹೋಗೋಣ ಅಂತ ಬಂದ್ವಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿಬಿಟ್ಟು ರೂಮಲ್ಲಿ ಆಮೇಲೆ ಚೇಪೆಕಾಯಿ, ಈ ಚೇಪೆಕಾಯಿಗಳು ನಮ್ಮ ಗಿಡದ ಅಂತ ನಾನು ಕೇಳಿದೆ. ಅಲ್ಲ, ಪಕ್ಕದ ಮನೆಯವ್ರು ಕೊಟ್ಟಿರೋದು ಅಂತಂದರು. ನನ್ನ ಮಗಳು ತುಂಬ ಖುಷಿಯಿಂದ ತಿಂದಳು. ಸೊ ಪುಳಿಯೋಗರೆ ಮಾಡಿದ್ರು, ಸ್ವಲ್ಪ ಪುಳಿಯೋಗರೆ ತಿಂದುಬಿಟ್ಟು ಆಮೇಲೆ ನನ್ನ ಮಗಳನ್ನ ಕರ್ಕೊಂಡು ಏನೇನು ಐಟಮ್ಮು ತಗೊಂಡೋಗ್ಬೇಕೋ ಎಲ್ಲ ತೊಗೊಂಡೋಗಿ, ಹಾಗೆ ನಿಂಬೆಹಣ್ಣು ನಮ್ಮ ಗಿಡದ್ದೇ ನಿಂಬೆಹಣ್ಣು ತೊಗೊಂಡು ಹೋದ್ವಿ. ನಾಳೆ ಪೂಜೆಗೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು, ಹಾಗೆ ಅಡುಗೆಗೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ನನ್ನ ಮಗಳು ನೋಡಿ ಚೇಪೆನ ನೋಡಿದ ತಕ್ಷಣ ತುಂಬ ಖುಷಿಯಾಗಿ ತಿಂತಾ ಇದ್ದಾಳೆ. ಸೊ ಇಲ್ಲಿಗೆ ನನ್ನ ಲಾಗ್ನ ಎಂಡ್ ಮಾಡ್ತೀನಿ. ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ.